ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಪರವಾಗಿಲ್ಲ, ಹುಟ್ಟಿದ ಊರಲ್ಲೇ ಇರಬೇಕು ಅಂದುಕೊಳ್ಳುತ್ತಾರೆ ಕೆಲವರು. ಆದರೆ ವಿಧಿಯ ಆಟ, ಹಣೆ ಬರಹದ ಬರಗಾಲ ಅದಕ್ಕೂ ಒಪ್ಪಬೇಕಲ್ಲ. ಹೌದು, ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಹೊಟ್ಟೆ ಎಂಬ ಹಪಾಹಪಿಗೆ ಬೆನ್ನು ಬಿದ್ದು ಉತ್ತರ ಕರ್ನಾಟಕದ ಜನ ಇವತ್ತು ತಂಡೋಪತಂಡವಾಗಿ ಊರು ಬಿಡುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ನಾನಾ ತಾಲೂಕುಗಳ ತಾಂಡಗಳ ದೃಶ್ಯ ನೋಡಿದರೆ ಎಂತಹವರ ಕಣ್ಣಲ್ಲೂ ನೀರು ಬರುತ್ತೆ. ಇವರು ಕೇವಲ ಪ್ರಯಾಣ ಬೆಳೆಸುತ್ತಿಲ್ಲ, ತಮ್ಮ ಇಡೀ ಬದುಕನ್ನೇ ಶಿಫ್ಟ್ ಮಾಡ್ತಿದ್ದಾರೆ. ನಿತ್ಯ ಬಳಕೆಯ ವಸ್ತುಗಳು, ಅಡುಗೆ ಮಾಡುವ ಪಾತ್ರೆ ಪಡಗ, ನೀರು ತುಂಬುವ ಬಿಂದಿಗೆ, ಹೀಗೆ ಕಣ್ಣಿಗೆ ಕಂಡಿದ್ದನ್ನೆಲ್ಲ ಮೂಟೆ ಕಟ್ಟಿ ಬೆನ್ನಿಗೆ ಹಾಕಿಕೊಂಡು ಗುಳೆ ಹೊರಟಿದ್ದಾರೆ. ಮುಂದಿನ 6 ತಿಂಗಳುಗಳ ಕಾಲ ಇವರಿಗೆ ಸ್ವಂತ ಸೂರಿಲ್ಲ, ಇವರದ್ದೇ ಆದ ಊರಿಲ್ಲ. ಎಲ್ಲೋ ಅಪರಿಚಿತ ಜಾಗದಲ್ಲಿ ಕಬ್ಬು ಕಟಾವು ಮಾಡಲು, ಕೊಡಗಿನ ಕಾಫಿ ತೋಟಗಳಲ್ಲಿ ಬೆವರು ಸುರಿಸಲು ಈ ತಾಂಡಗಳ ಜನ ಹೆಜ್ಜೆ ಇಟ್ಟಿದ್ದಾರೆ. ಈ ವಲಸೆಯ ದುರಂತ ನೋಡಿ ದುಡಿಯುವ ಗಟ್ಟಿಮುಟ್ಟಾದ ಕೈಗಳೆಲ್ಲ ಊರು ಬಿಡುತ್ತಿವೆ. ಆದರೆ ಇವರ ಜೊತೆ ನಡೆಯಲಾಗದ ವಯಸ್ಸಾದ ವೃದ್ಧರು, ಶಾಲೆಗೆ ಹೋಗುತ್ತಿದ್ದ ಪುಟ್ಟ ಮಕ್ಕಳು ಮಾತ್ರ ಊರಲ್ಲೇ ಉಳಿದುಕೊಂಡಿದ್ದಾರೆ. ಹೆತ್ತವರು ದೂರದ ಊರಿಗೆ ದುಡಿಯಲು ಹೋದರೆ ಇಲ್ಲಿ ಮಕ್ಕಳ ಸ್ಥಿತಿ ಏನಾಗಬೇಕು? ಅಜ್ಜ ಅಜ್ಜಿಯರ ಆಸರೆ ಯಾರು? ಬದುಕಿನ ಹೋರಾಟದಲ್ಲಿ ಸಂಬಂಧಗಳು, ಶಿಕ್ಷಣ ಎಲ್ಲವೂ ಇವತ್ತು ಕಮರಿ ಹೋಗುತ್ತಿವೆ. ಪ್ರತಿ ವರ್ಷವೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಗುಳೆ ಹೋಗುವ ಪದ್ಧತಿ ನಿಲ್ಲುತ್ತಲೇ ಇಲ್ಲ. ಜನರಿಗೆ ಸ್ಥಳೀಯವಾಗಿ ಉದ್ಯೋಗ ಸಿಗದೆ ಹೋದರೆ ಹಸಿವಿನ ಜ್ವಾಲೆ ಇವರನ್ನು ಹೀಗೆ ಊರೂರು ಅಲೆಯುವಂತೆ ಮಾಡುತ್ತದೆ. ಈ ತಾಂಡ ಜನರ ಕಣ್ಣೀರಿಗೆ ಕೊನೆಯೆಂದು ಸರ್ಕಾರ ಇವರತ್ತ ಗಮನ ಹರಿಸುವುದು ಯಾವಾಗ? ಕಾದು ನೋಡಬೇಕಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.